ಮಾನ್ವಿ ತಾಲೂಕಿನ ಕರ್ವೆ ಸಿರ್ವಾರ ತಾಲೂಕು ಅಧ್ಯಕ್ಷರಾದ ಕೆ ರಾಘವೇಂದ್ರ ಖಜಾನಗೌಡ ಮೇಲೆ ದಾಖಲಿಸಿರುವ ದೂರನ್ನ ಹಿಂಪಡೆಯಬೇಕಂತ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ವತಿಯಿಂದ ಮಾನ್ವಿ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾನ್ವಿ ಕರ್ವೆ ತಾಲೂಕು ಅಧ್ಯಕ್ಷ ಸುಭಾನ್ ಬೇಗ್, ಸಿರ್ವಾರ ಪಟ್ಟಣದ ಪಂಚಾಯಿತಿ ವ್ಯಾಪ್ತಿಯ ಸಿರ್ವಾರ ಸೀಮದ ಜಮೀನು ಸರ್ವೆ ನಂಬರ್ 95 ವಿಸ್ತೀರ್ಣ 5 ಎಕರೆ 38 ಗುಂಟೆ ಪೈಕಿ 4 ಎಕರೆ ಜಮೀನಿನ ಕುಡಿಯುವ ನೀರಿನ ಕೆರೆಗೆ ನಿರ್ಮಾಣಕ್ಕಾಗಿ ಮೀಸಲಿಟ್ಟ ಜಾಗದಲ್ಲಿರುವ ಮರವನ್ನು ಖಾಸಗಿ ಕಂಪನಿಯಾದ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಮಣ್ಣನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಕುಡಿಯುವ ನೀರಿನ ಕೆರೆ ನಿರ್ಮಾಣ ಮಾಡಿಕೊಡಬೇಕೆಂದು ಒಪ್ಪಂದ ಮಾಡಿಕೊಂಡಿರುವುದು ಸರಿಯಲ್ಲ. ಸರ್ಕಾರಕ್ಕೆ ಆಗುವ ನಷ್ಟವನ್ನ ಸಂಘ ಸಂಸ್ಥೆಗಳು ಪ್ರಶ್ನೆ ಮಾಡಲು ಹೋದರೆ ಅಧಿಕಾರಿಗಳು ಸಂಘಟನಾಕಾರರ ಮನವಿಯನ್ನ ಸ್ವೀಕರಿಸಿ ಸರಿಪಡಿಸದೆ ಏಕಾಏಕಿಯಾಗಿ ದೂರು ದಾಖಲಿಸುವುದು ಖಂಡನೀಯ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಹಾಗಾಗಿ ಈ ಮನವಿಯನ್ನ ಸ್ವೀಕರಿಸಿದ 5 ದಿನಗಳಲ್ಲಿ ಕರ್ವೆ ಸಿರ್ವಾರ ತಾಲೂಕು ಅಧ್ಯಕ್ಷರಾದ ಕೆ ರಾಘವೇಂದ್ರ ಖಜಾನಗೌಡ ಇವರ ಮೇಲೆ ಸಿರ್ವಾರ ಠಾಣೆಯಲ್ಲಿ ಸಲ್ಲಿಸಿದ ದೂರನ್ನ ಹಿಂಪಡೆಯದೆ ಹೋದರೆ ಜಿಲ್ಲೆಯಾದ್ಯಂತ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಸಿರ್ವಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಸಿರ್ವಾರ ಗ್ರಾಮದ ಜಮೀನು ಸರ್ವೆ ನಂಬರ್ 95 ಜಾಗ ಉಳಿಸುವುದಕ್ಕಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಗಾರರಾದಂಥ ಸಿರ್ವಾರ ಘಟಕ ಅಧ್ಯಕ್ಷರಾದಂಥ ರಾಘವೇಂದ್ರ ಖಜಾನಗೌಡ ಇವರಿಗೆ ಅಲ್ಲಿ ಇರ್ತಕ್ಕಂಥ ಪುರಸಭೆ ಅಧ್ಯಕ್ಷರು ಕೇಸನ್ನು ಮಾಡಿದ್ದಾರೆ. ನ್ಯಾಯ ಕೇಳಲು ಹೋದಂತ ಒಂದು ಹೋರಾಟಗಾರರಿಗೆ ಕೇಸ್ ಮಾಡಿದ್ದು ಮೊದಲನೇ ತಪ್ಪು. ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ರೆ ಇದೇ ಶಿಕ್ಷೆ ನಮಗೆ. ಅಲ್ಲಿ ಮಾಡ್ತಕ್ಕಂಥ ಕೆರೆ ಜಮೀನು ಬಹಳ ಸಣ್ಣದಿದ್ದು ದೊಡ್ಡದು ಮಾಡ್ರಿ ಅಂತ ಕೇಳುವುದಕ್ಕೆ ಪುರಸಭೆ ಅಧ್ಯಕ್ಷರಾದಂಥ ಜಗ್ಲಿ ಅವರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದಂಥ ರಾಘವೇಂದ್ರ ಖಜಾನಗೌಡ ಕೇಸ್ ಮಾಡಿದ್ದಾರೆ. ದಯವಿಟ್ಟು ಜಿಲ್ಲಾಧಿಕಾರಿಗೆ ವಿನಂತಿ ಮಾಡಿಕೊಳ್ಳುತ್ತೇವೆ, ಈ ಕೇಸನ್ನು ಹಿಂಪಡೆಯಬೇಕು, ಇಲ್ಲದಂತೆ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಸುತ್ತಿದ್ದೇವೆ. ಇದು ನ್ಯಾಯಯುತ ಹೋರಾಟ, ಬಡವರ ಸಲುವಾಗಿ ಹೋರಾಟ, ಜನರ ಕುಡಿಯೋ ನೀರು ಸಲುವಾಗಿ ಹೋರಾಟ ಮಾಡಿದ್ದು ಇದು ತಪ್ಪಲ್ಲ. ನ್ಯಾಯಯುತ ಹೋರಾಟಕ್ಕಾಗಿ ಕೇಸ್ ಮಾಡಿದ ತಪ್ಪು, ಅಪರಾಧ. ಇದು ದಯವಿಟ್ಟು ವಿನಂತಿ ಮಾಡಿಕೊಳ್ಳುತ್ತೇವೆ ಜಿಲ್ಲಾಧಿಕಾರಿಗಳನ್ನು, ದಯವಿಟ್ಟು ಕೇಸನ್ನು ಹಿಂಪಡೆಯಬೇಕು, ಇಲ್ಲದಿದ್ದರೆ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆ.